ಹರೇ ಕೃಷ್ಣ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದೊಂದು ಹೊಸ ಪ್ರಪಂಚಕ್ಕೆ ಕಾಲಿಡ್ತಾ ಇದ್ದೀನಿ. ಸ್ವಲ್ಪ ಜನ ಹಿತೈಷಿಗಳು ಹೇಳ್ತಾ ಇದ್ರು, ನೀನು ಯಾಕೆ ಯೂಟ್ಯೂಬ್ ಚಾನಲ್ ಮಾಡಬಾರ್ದು ಅಂತ. ಓಕೆ, ಬಟ್ ಯಾವ ಟಾಪಿಕ್ ಮೇಲೆ ಚಾನಲ್ ಮಾಡಬೇಕು ಅಂತ ಗೊತ್ತಾಗದೆ ಇಷ್ಟು ದಿನ ಮಾಡಿರಲಿಲ್ಲ. ಇವಾಗ ಅನ್ನಿಸ್ತು, ಹೇಗೂ ಆಗಾಗ ಹೊರಗಡೆ ಟ್ರಾವೆಲ್ ಮಾಡ್ತಾ ಇರ್ತೀವಲ್ವ, ಅದರ ಮೇಲೆ ಸ್ಟಾರ್ಟ್ ಮಾಡೋಣ. ಆಮೇಲೆ ನಿಮ್ಮೆಲ್ಲರ ಅಭಿಪ್ರಾಯ ತಿಳ್ಕೊಂಡು ನನ್ನ ಹತ್ರ ಆದ ಟಾಪಿಕ್ ಮೇಲೆ ಕಂಟಿನ್ಯೂ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ತಪ್ಪಿದ್ರೆ ತಿದ್ದಿ ಹಾಗೆ ಸಪೋರ್ಟ್ ಮಾಡಿ, ಓಕೆನಾ? ಇವತ್ತು ನಾವು ಹೊರಟಿರೋದು ಗೀರ್ಸೊಪ್ಪ ರಾಣಿ ಚೆನ್ನಭೈರಾದೇವಿ ವ್ಯಾಪಾರ ಮಳಿಗೆಯಲ್ಲಿ ಒಂದಾದ ಚತುರ್ಮುಖ ಜೈನ ಬಸದಿ ನಗರ ಬಸ್ತಿಗಿರಿ. ರಾಣಿ ಚೆನ್ನಭೈರಾದೇವಿ ಯುರೋಪಿನ ರಾಷ್ಟ್ರಗಳಿಗೆ ಕಾಳುಮೆಣಸು, ದಾಲ್ಚಿನ್ನಿ, ಅಡಿಕೆ, ಶುಂಠಿ, ಗಂಧಗಳನ್ನು ಇಲ್ಲಿಂದಲೇ ರಫ್ತು ಮಾಡುತ್ತಿದ್ದಳು ಅನ್ನೋದನ್ನು ಇತಿಹಾಸದಲ್ಲಿ ನಾವು ನೋಡಬಹುದು. ಮಧ್ಯಾಹ್ನ ಊಟ ಮುಗಿಸಿ ಸುಮಾರು 2:30 ಹೊತ್ತಿಗೆ ಹೊರಟ್ವಿ. ಗೀರ್ಸೊಪ್ಪದಿಂದ ಹೋಗುವಾಗ ನಮ್ಮ ಕಣ್ಣಿಗೆ ಮೊದಲು ಕಂಡಿದ್ದು ಮಹಾತ್ಮ ಗಾಂಧಿ ಡ್ಯಾಮ್. ಗೀರ್ಸೊಪ್ಪ ಡ್ಯಾಮ್ ಅಂತಲೂ ಕರೀತಾರೆ. ಆದರೆ ಅಲ್ಲಿ ವೆಹಿಕಲ್ ನಿಲ್ಲಿಸಿ ಫೋಟೋ ವಿಡಿಯೋ ಮಾಡೋಕ್ಕೆ ಅಲೋಡ್ ಇರಲಿಲ್ಲ. ಸೊ ಕಾರಿಂದನೇ ಸ್ವಲ್ಪ ವಿಡಿಯೋ ಮಾಡಿ ಮುಂದೆ ಸಾಗಿದ್ವಿ. ಮಹಾತ್ಮ ಗಾಂಧಿ ಡ್ಯಾಮ್ ದಾಟಿದ ಮೇಲೆ ರೋಡೇನು ಅಷ್ಟೊಂದು ಚೆನ್ನಾಗಿರಲಿಲ್ಲ. ಆದರೂ ಪರವಾಗಿಲ್ಲ, ಇಷ್ಟಪಟ್ಟು ಹೋಗೋದ್ರಿಂದ ರೋಡ್ ಹೇಗೆ ಇದ್ದರೂ ಕೂಡ ನಮ್ಗೆ ಹೋಗಬೇಕು ಅಂತಲೇ ಅನಿಸುತ್ತೆ. ಫೈನಲಿ ನಾವು ಎಂಟ್ರೆನ್ಸಿಗೆ ಬಂದ್ವಿ. ಎಂಟ್ರೆನ್ಸ್ ನೋಡ್ತಿದ್ದಾಗೆ ಎಕ್ಸೈಟ್ಮೆಂಟ್ ತಡೆಯೋಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿರುವ ಗಿಡಗಳನ್ನೆಲ್ಲ ನೋಡ್ತಾ ಇದ್ದಾಗೆ ನಮಗೋಸ್ಕರ ಸ್ವಾಗತಕ್ಕೆ ನಿಂತಿದ್ದಾರೇನೋ ಅಂತ ಫೀಲ್ ಆಗ್ತಿತ್ತು. ಓಕೆ, ಫೈನಲಿ ನಾವೀಗ ಎಂಟ್ರೆನ್ಸಿಗೆ ಬಂದ್ವಿ. ಎಂಟ್ರೆನ್ಸಲ್ಲಿ ಅಕ್ಕಪಕ್ಕದಲ್ಲಿರೋ ಗಿಡ ನೋಡ್ತಿದ್ದಾಗೆ ಖುಷಿನ ತಡೆಯೋಕ್ಕೆ ಆಗ್ತಿರ್ಲಿಲ್ಲ. ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಯಾರೋ ನಮಗೆ ಸ್ವಾಗತ ಮಾಡ್ತಿದ್ದಾರೆ ಅನ್ನೋ ಫೀಲ್ ಬರ್ತಾಯಿತ್ತು. ನಾವು ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಹೋಗಿರೋದು. ಹಾಗೆ ಒಂದು ಸೆಲ್ಫಿ ವಿಡಿಯೋ ಸುಮ್ಮನೆ ತಮಾಷೆಗಾಗಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋದ್ಮೇಲೆ ಫನ್ ಅಂತೂ ಇರಲೇಬೇಕಲ್ವ. ನಾನು ಮುಂದೆ ಹೋದೆ, ವಿಡಿಯೋ ಮಾಡಿ ಅಂತ ನಮ್ಮ ಹಸ್ಬೆಂಡ್ಗೆ ಹೇಳಿದೆ. ನೀನೇನೋ ಓಡ್ಕೊಂಡು ಹೋಗ್ತೀಯಾ, ನಾನು ಓಡ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ, ನಾನು ಆರಾಮಾಗಿ ಬರ್ತೀನಪ್ಪ ಅಂತ ಅವರು ಹಿಂದಿಂದೆ ಬಂದರು ವಿಡಿಯೋ ಮಾಡಿಕೊಂಡು. ಫೈನಲಿ ನಾವು ರೀಚ್ ಆಗಿದ್ದು ಚತುರ್ಮುಖ ಬಸದಿ. ಇಲ್ಲಿನ ಒಂದೊಂದು ಕಲ್ಲಿನ ಕೆತ್ತನೆಯನ್ನು ನೋಡ್ತಾ ಇದ್ದರೆ ಅಚ್ಚರಿಯಾಗತ್ತೆ. ಅದು ಹೇಗೆ ಕೆತ್ತನೆ ಮಾಡಿರ್ಬೋದು, ಹೇಗೆ ಕೂರಿಸಿರ್ಬೋದು, ಹೇಗೆ ಇದನ್ನು ತಯಾರು ಮಾಡಿರಬಹುದು ಅಂತ ಆಶ್ಚರ್ಯನೂ ಕೂಡ ಆಗತ್ತೆ. ಚತುರ್ಮುಖ ಅಂದರೆ 4 ಮುಖ, 4 ದಿಕ್ಕಿನಲ್ಲೂ ಕೂಡ ಬುದ್ಧನ 4 ವಿಗ್ರಹ ಇದೆ. ಆದರೆ ಹೊರಗಡೆ ಇರೋ ಕೆತ್ತನೆಗಳಲ್ಲಿ ಸ್ವಲ್ಪ ಬದಲಾವಣೆ. ಬುದ್ಧನ ವಿಗ್ರಹದಲ್ಲೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದರೆ ಸ್ವಲ್ಪ ವ್ಯತ್ಯಾಸವನ್ನು ನಾವು ನೋಡಬಹುದು. ಇಲ್ಲಿನ ಕಂಬಗಳ ಮೇಲೆ ಕೆತ್ತಿರುವಂತಹ ಕೆತ್ತನೆಗಳು, ಬಾಗಿಲ ರಚನೆ, ಹಾಗೆ ಗೋಡೆಯ ಮೇಲೆ ಕೆತ್ತಿರುವಂತಹ ಕೆತ್ತನೆಗಳು, ಬುದ್ಧನ ವಿಗ್ರಹ, ಇವುಗಳನ್ನೆಲ್ಲ ನೋಡೋಕೆ 2 ಕಣ್ಣು ಸಾಲದು. ಇಂತಹ ವೈವಿಧ್ಯಮಯವಾದ ಒಂದು ಜಾಗ ನಮ್ಮ ಕರ್ನಾಟಕದಲ್ಲಿ, ಅದೇ ನಮ್ಮ ಉತ್ತರ ಕನ್ನಡದಲ್ಲಿ ಇದೆ ಅಂತ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಯಾರಾದರೂ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಅಥವಾ ಬಿಡುವಿನ ಸಮಯದಲ್ಲಿ ಅಥವಾ ಬಿಡು ಮಾಡಿಕೊಂಡಾದರೂ ಕೂಡ ಹೋಗಲೇಬೇಕಾದಂತಹ ಸ್ಥಳ ಅಂದರೆ ಕೂಡ ತಪ್ಪಲ್ಲ. ಮಕ್ಕಳಿಗೂ ಕೂಡ ಇಲ್ಲಿ ಕರ್ಕೊಂಡು ಹೋಗಿ ಅಲ್ಲಿನ ಇತಿಹಾಸದ ಬಗ್ಗೆ ನಾವು ಅರಿವು ಮೂಡಿಸಬಹುದು. ಹಾಗೆ ಅಲ್ಲಿನ ಕಲೆಯ ವೈವಿಧ್ಯಮಯ ಬಗ್ಗೆ ನಾವು ಕೂಡ ಅವರಿಗೆ ಅರಿವು ಮೂಡಿಸಿದ ಹಾಗೂ ಆಗುತ್ತೆ. ಹೊರಗಡೆ ಭಾಗ ಅಷ್ಟೇ ಅಲ್ಲ, ಹೊರಗಡೆ ಗೋಡೆಗಳಲ್ಲೂ ಸಹ ಅಷ್ಟೇ ಅದ್ಭುತವಾದ ಕೆತ್ತನೆಗಳು ಇತ್ತು. ನೋಡೋಕೆ ಹಂಪಿಯ ಥರನೇ ಕಂಡರೂ ಕೂಡ ಹಂಪಿಯೇ ಬೇರೆ, ಅಲ್ಲಿಯ ವೈಶಿಷ್ಟ್ಯವೇ ಬೇರೆ, ಇಲ್ಲಿಯ ವೈಶಿಷ್ಟ್ಯವೇ ಬೇರೆ. ಹೊರಗಡೆ ಕೂಡ ಅನೇಕ ಹಳೆಯ ದೇವರ ವಿಗ್ರಹಗಳು, ಕೆತ್ತನೆಗಳು, ಬರಹಗಳು ಕಾಣ್ತಾ ಇದ್ವು. ರಾಣಿಯ ವಾಸ್ತವ್ಯಕ್ಕೆ, ವ್ಯಾಪಾರ ಮಳಿಗೆಗೆ ಅನುಕೂಲವಾಗುವಂತಹ ಕಟ್ಟಡಗಳು ಪಾಳು ಬಿದ್ದಿರುವುದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಒಂದಿಷ್ಟು ದೇವರ ಮೂರ್ತಿಗಳು ಕೂಡ ಅಲ್ಲಿ ಇದೆ. ಹಾಗೆ ಅಲ್ಲಿ ಕುಂಕುಮಗಳನ್ನೆಲ್ಲ ಹಾಕಿದರೆ ಇವಾಗ ಪೂಜೆ ನಡೆಯುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಆದರೂ ಇದಿಷ್ಟನ್ನೆಲ್ಲ ನೋಡಿಕೊಂಡು ವಾಪಸ್ ಹೋಗೋಕ್ಕೆ ಯಾಕೋ ಮನಸ್ಸೇ ಬರ್ತಾ ಇರಲಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೆ, ನಾನು ಇಲ್ಲೇ ಉಳಿದ್ಬಿಡ್ತೀನಿ ಅಂತ. ಆವಾಗ ನನ್ನ ಹಸ್ಬೆಂಡ್ ಹೇಳಿದ್ರು, ಓಕೆ ನೀನು ಇಲ್ಲೇ ಉಳಿದ್ಬಿಡು, ಊಟ ತಿಂಡಿ ವ್ಯವಸ್ಥೆ ನಿನಗೆ ಮಾಡ್ತೀನಿ ಅಂತ. ಹಾಗೆ ಹೇಳಿದ್ರು, ಎಷ್ಟೇ ಅಂದರೂ ಮನೆಗೆ ಬರಲೇಬೇಕಲ್ವ. ಅಲ್ಲಿಂದ ನಾವು ಹೊರಟಿದ್ದು ರಾಕ್ ಸ್ಟಾರ್ ರಾಜೇಶ್ ಅವರ ಟೆಕಿಲಾ ಫುಲ್ ಜಾರ್ ಸೋಡಾ ಶಾಪ್ಗೆ. ಅವರ ಟಕೀಲಾವನ್ನು ತಯಾರು ಮಾಡೋ ರೀತಿಯೇ ಒಂಥರ ಕ್ಯೂರಿಯಾಸಿಟಿ ನಮಗೆ. ಅಲ್ಲಿ ಟಕೀಲಾ ಫುಲ್ ಜಾರ್ ಸೋಡಾ, ಮಟಕಾ ಸೋಡಾ ಅದನ್ನೆಲ್ಲ ತಗೊಂಡು ಕುಡಿದ್ಬಿಟ್ಟು ಇನ್ನೇನು ಹೊರಡಬೇಕು ಅನ್ನೋ ಅಷ್ಟರಲ್ಲಿ ನಾನು ಫೋನ್ ನಂಬರ್ ಕೊಡ್ತೀನಿ, ನನಗೆ ನಿಮ್ಮ ವೀಡಿಯೋಸನ್ನು ಕಳಿಸಿ, ನಾನು ಪೇಜಲ್ಲಿ ಹಾಕ್ತೀನಿ ಅಂತ ನಮ್ಮ ಫೋನ್ ನಂಬರನ್ನು ಕೊಟ್ಟರು. ನಾವು ಅವ್ರ ಫೋನ್ ನಂಬರನ್ನು ತಗೊಂಡು ಹಾಗೆ ಮಟಕಾ ಸೋಡಾ ಇನ್ನೊಂದನ್ನು ಕುಡ್ಕೊಂಡು ಹಾಗೆ ಮನೆ ಕಡೆ ದಾರಿ ಹಿಡಿದ್ವಿ. ದಾರಿಯಲ್ಲಿ ಒಂದು ಸನ್ಸೆಟ್ ಕೂಡ ಸಣ್ಣ ವೀಡಿಯೋ ಸಿಕ್ತು. ಇದಾಗಿತ್ತು ನಮ್ಮ ಪುಟ್ಟ ಟ್ರಿಪ್ನ ಪುಟ್ಟ ವ್ಲಾಗ್. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೆಕ್ಸ್ಟ್ ವೀಡಿಯೋನ ಯಾವ ಟಾಪಿಕ್ ಮೇಲೆ ಮಾಡಬೇಕು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.